Hello students, welcome to the 5 minutes revision of matrices. See, matrix ಅಂತಂದ್ರೆ ಏನ್ರಿ? It is the rectangular arrangement of numbers or functions. Okay, the vertical arrangement of numbers is called columns, whereas the horizontal arrangement is called rows. Usually ನಾವು rows ಅನ್ನ m ಇಂದ ಡಿನೋಟ್ ಮಾಡ್ತೀವಿ ಮತ್ತೆ ಕಾಲಮ್ಸ್ ಅನ್ನ n ಇಂದ ಡಿನೋಟ್ ಮಾಡ್ತೀವಿ. Then the order of the matrix ಯಾವ ರೀತಿ ಬರೀತೀವಿ? Order of the matrix ಅಂತಂದ್ರೆ rows multiplied by columns. Rows multiplied by columns gives rise to the order of matrix. ಇದನ್ನ ಯಾವ ರೀತಿ ನೆನಪಿಡಬೇಕು? R into C, Royal Challengers. ಓಕೆ, ಕಾಲಮ್ ಮ್ಯಾಟ್ರಿಕ್ಸ್. ಯಾವ ಮ್ಯಾಟ್ರಿಕ್ಸ್ ಒಳಗಡೆ ಕೇವಲ ಒಂದೇ ಒಂದು ಕಾಲಮ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಕಾಲಮ್ ಮ್ಯಾಟ್ರಿಕ್ಸ್. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ ಓನ್ಲಿ ಒನ್ ರೋ ದೆನ್ ಇಟ್ ಇಸ್ ಕಾಲ್ಡ್ ರೋ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್ ಯಾವ ಫಾರ್ಮ್ನಾಗ ಇರುತ್ತೆ? m into 1, ಬಿಕಾಸ್ ಕಾಲಮ್ 1 ಇರುತ್ತೆ. m ಕ್ಯಾನ್ ಬಿ ಎನಿಥಿಂಗ್. ಆಮೇಲೆ ಆರ್ಡರ್ ಆಫ್ ರೋ ಮ್ಯಾಟ್ರಿಕ್ಸ್ ಯಾವ ಫಾರ್ಮ್ನಾಗ ಇರುತ್ತೆ? 1 into n ಫಾರ್ಮ್ನಾಗ ಇರುತ್ತೆ. ಓಕೆ, ದೆನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗಡೆ ಏನಾಗಿರುತ್ತೆ? ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ದೆನ್ ದ ಮ್ಯಾಟ್ರಿಕ್ಸ್ is said to be what? Square matrix. Okay, then coming to the diagonal matrix, a square matrix. ನೋಡ್ರಿ, the diagonal matrix ಆಗಬೇಕಾಗಿತ್ತಂದ್ರೆ ಯಾವ ಬೇಕಾದ ಮ್ಯಾಟ್ರಿಕ್ಸ್ ಆಗೋದಿಲ್ಲ. It must be a square matrix in which all the non-diagonal elements are equal to 0 is called diagonal matrix. Non-diagonal elements ಅಂತಂದ್ರೆ ಪ್ರಿನ್ಸಿಪಲ್ ಡಯಾಗೋನಲ್ ಬಿಟ್ಟು, ಈಗ a ಈಕ್ವಲ್ಸ್ ಟು ಇಲ್ಲಿ ಬರೀತೀನಿ ನೋಡ್ರಿ, ನಾನೀಗ 1 2 3 4 5 6 7 8 9 ಅಂತ ಬರ್ದೀನಿ. ನಾನ್ ಡಯಾಗೋನಲ್ ಅಂತಂದ್ರೆ ಯಾವ ಬಂದು 2 ಪ್ಲೇಸ್ನಾಗ ಇರೋದು 3 4 ಮತ್ತೆ 1 ಇಲ್ಲಿ 7 8. ಓಕೆ, ಆಮೇಲೆ ಮತ್ತೆ ಯಾವ್ದು ಇಲ್ಲಿ 6. ಈ 3 ಎಲಿಮೆಂಟ್ಸ್ ಮತ್ತೆ ಈ 3 ಎಲಿಮೆಂಟ್ಸ್ ಗೆ ನಾವೇನಂತ ಕರಿತೀವಿ? ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವು ಏನಾಗಿರ್ಬೇಕಂತ? 0 ಆಗಿರ್ಬೇಕಂತ. ಫಾರ್ ಎಕ್ಸಾಂಪಲ್, ಸೊ ಅವಾಗ ಏನಾಗುತ್ತೆ? 1 2 3 0 0 0, ಇದು 0 ಇದು 0 ಇದು 0 ಆಗಿರ್ತವೆ. ಓಕೆ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಡಯಾಗೋನಲ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನ್ರಿ? ಆಲ್ ದಿ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗಿರ್ತಾವ? ಈಕ್ವಲ್ ಟು ಸಮ್ ಕಾನ್ಸ್ಟಂಟ್, ಬಟ್ ಇಟ್ ಮಸ್ಟ್ ಬಿ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್. ಓಕೆ, ಫಾರ್ ಎಕ್ಸಾಂಪಲ್, a is equals to 2 0 0 0 2 0 0 0 2. ಈ ಮ್ಯಾಟ್ರಿಕ್ಸ್ ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಡೆಫಿನೇಷನ್ ನಿಮಗೆ ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಕೊಡ್ತಾನ ನಿಮ್ಗೆ ಎಲ್ಲಿ MCQs ಫ್ರೇಮ್ ಮಾಡುವಾಗ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಡೆಫಿನೇಷನ್. ಓಕೆ, ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಇದು. a is equal to a i j ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕ್ರಿ, ಇದು ಕಂಪಲ್ಸರಿ. ಓಕೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಯಾವಾಗ ಆಗುತ್ತೆ? ಇಟ್ a i j is equals to 1 if i is equal to j. i is equal to j ಅಂತಂದ್ರೆ ಎಲ್ಲಿ ಇರುತ್ತೆ ಇದು? i is equal to j ಅಂತಂದ್ರೆ a is equals to, ಇಲ್ಲಿ ಫಾರ್ ಎಕ್ಸಾಂಪಲ್ 2 by 2 ಮ್ಯಾಟ್ರಿಕ್ಸ್ ಪ್ರಾಕ್ಟೀಸ್ ಅಂತ ಹೇಳ್ಕೊಡ್ರಿ. a11 a12 a21 a22 ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಇದು. ಓಕೆ, 1 1 2 2 i is equal to j ಐತೆ ನೋಡ್ರಿ. i is equal to j, ಇದು ith ರೋ jth ಕಾಲಮ್ ಎರಡು ಒಂದಾದಾವ. ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಎರಡು ಸೇಮ್ ಅದಾವಲ್ಲ. ಇವಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 1 ಇದ್ದು ನಾನ್ ಡಯಾಗೋನಲ್ ಎಲ್ಲ 0 ಇದ್ದು ಅಂತಂದ್ರೆ ದಟ್ ಕೈಂಡ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ದೆನ್ ಕಮಿಂಗ್ ಟು ಝೀರೋ ಮ್ಯಾಟ್ರಿಕ್ಸ್. ಸಿ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕಂತ ಏನಿಲ್ಲ, ನೆನ್ಪಿಟ್ಕೊಡ್ರಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗ್ಬೇಕಂತ ಏನಿಲ್ಲ. ಇಫ್ ಆಲ್ ದ ಎಂಟ್ರೀಸ್ ಆಫ್ ದ ಮ್ಯಾಟ್ರಿಕ್ಸ್ ಆರ್ ಈಕ್ವಲ್ ಟು 0 ದೆನ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ನಲ್ ಮ್ಯಾಟ್ರಿಕ್ಸ್ ಆರ್ ಝೀರೋ ಮ್ಯಾಟ್ರಿಕ್ಸ್. ದೆನ್ ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಕ್ಸ್. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಯಾವಾಗ ಆಗ್ತಾವ ಅಂತಂದ್ರೆ ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು ಈಚ್ ಅದರ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು ಈಚ್ ಅದರ್. a must be equals to 1, b must be equals to 2, 4 must be equals to c, 5 must be equal to d. Addition of matrices. See, addition and subtraction is same. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ we will just add the corresponding elements. ಯಾವಾಗ ಪಾಸಿಬಲ್ ಇತ್ತಿದು? if the two matrices has to be added or subtracted must be of the same order. ಆರ್ಡರ್ ಸೇಮ್ ಇರಬೇಕು. ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕಂತ ಏನಿಲ್ಲ. ಇದ್ರದ್ದು ಏನು ಆರ್ಡರ್ ಇರುತ್ತೋ ಈ ಮ್ಯಾಟ್ರಿಕ್ಸ್ ಕೂಡ ಅದೇ ಆರ್ಡರ್ ಆಗಿರ್ಬೇಕು. ದೆನ್ ಓನ್ಲಿ ವಿ ಸೇ ದಟ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಆಫ್ ದಿ ಮ್ಯಾಟ್ರಿಸಸ್ ಇಸ್ ಡಿಫೈನ್ ಅಂತ ಹೇಳ್ತೀವಿ ನಾವು. ಓಕೆ, ಈಗ 2x plus x, x plus 2x ಏನಾಗುತ್ತೆ? 3x ಆಗುತ್ತೆ. y plus 5y ಏನಾಗುತ್ತೆ? 6y ಆಗುತ್ತೆ. a plus 3a ಏನಾಗುತ್ತೆ? 4a ಆಗುತ್ತೆ. b plus 4b ಏನಾಗುತ್ತೆ? 5b ಆಗುತ್ತೆ. ಈ ರೀತಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎಡಿಷನ್ ಪರ್ಫಾರ್ಮ್ ಮಾಡ್ತೀವಿ. ಇನ್ ದ ಸೇಮ್ ಮ್ಯಾನರ್ ಸಬ್ಟ್ರಾಕ್ಷನ್ ಆಫ್ matrices is also performed. Okay, then coming to the multiplication by a scalar. Multiplication of a matrix by a scalar. ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡುವಾಗ, ಲೆಟ್ ಸಪೋಸ್ ಕೆ ಬಿ ಎನಿ ಸ್ಕೇಲಾರ್ ಅಂತ ಅನ್ಕೊಡ್ರಿ. ಈ ಒಂದು ಮ್ಯಾಟ್ರಿಕ್ಸ್ ಗೆ ನಾವು ಮಲ್ಟಿಪ್ಲೈ ಮಾಡ್ತೀನಿ ಅಂತಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಒಳಗಡೆ ಏನ್ ಎಲಿಮೆಂಟ್ಸ್ ಅದಾವಲ್ಲ ಪ್ರತಿ ಎಲಿಮೆಂಟ್ಸ್ಗೂ ನಾವು ಆ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ನೋಡ್ರಿ, ನಾನು ನೋಟ್ ಕೊಟ್ಟಿದ್ದೀನಿ, ಮಲ್ಟಿಪ್ಲೈ ವಿತ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ದೆನ್ ಕಮಿಂಗ್ ಟು ದ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ ದೇ ಮಸ್ಟ್ ಸ್ಯಾಟಿಸ್ಫೈ ಒಂದು ಕಂಡೀಷನ್. ಏನಂತಂದ್ರೆ
ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಆಗಬೇಕಾಗಿತ್ತು ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಆಫ್ ಬಿ ಮ್ಯಾಟ್ರಿಕ್ಸ್. ಎ ಇಂಟು ಬಿ ಪರ್ಫಾರ್ಮ್ ಮಾಡ್ಬೇಕಾಗಿತ್ತಂದ್ರೆ ಇದ್ರದ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ಸ್ ಇದ್ರ ಈ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಇರಬೇಕು. ದೆನ್ ಓನ್ಲಿ ವಿ ಸೇ ದಟ್ ಎ ಇಂಟು ಬಿ ಈಸ್ ಡಿಫೈನ್ ಅಂತ. ಬಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀವಿ ಇಲ್ಲೊಂದು ಎಕ್ಸಾಂಪಲ್ ನಾನು ಹೇಳಿದೆ ನೋಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. 1 ಇಂಟು 3 1 ಇಂಟು 3 ಏನಾಗುತ್ತೆ 3 ಆಗುತ್ತೆ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 0 ಇಸ್ 0. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಆತ, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆ, ಮತ್ತೆ ಫಸ್ಟ್ ರೋ ಥರ್ಡ್ ಕಾಲಮ್. ಫಸ್ಟ್ ರೋನ ತಗೋಬೇಕಾ ಆಮೇಲೆ ಕಾಲಮ್ನ ತಗೋಬೇಕು. ತಿಳಿತಾ? ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿ ಆತ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಇಲ್ಲಿ ಬರುತ್ತೆ, ಆಮೇಲೆ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ಇಲ್ಲಿ ಬರುತ್ತೆ. ಈ ರೀತಿ ಆಡ್ ಮಾಡ್ತಾ ನಾವು ಬರ್ದಾಗ ವಿ ವಿಲ್ ಗೆಟ್ ಎ ಇಂಟು ಬಿ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ? ಒಂದು ಮ್ಯಾಟ್ರಿಕ್ಸ್ ಐತಿ, ಆ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ತಗೋಬೇಕಾಗಿತ್ತು ಅಂತಂದ್ರೆ ವಿಲ್ ಜಸ್ಟ್ ಇಂಟರ್ಚೇಂಜ್ ದಿ ರೋಸ್ ಇಂಟು ಕಾಲಮ್ಸ್ ಆರ್ ಎಲ್ಸ್ ಕಾಲಮ್ಸ್ ಇಂಟು ರೋಸ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ. 1 2 3 4 5 6 ಇವು ರೋ ವೈಸ್ ಅದಾವಲ್ಲ, ಇದ್ರನ್ನ ನಾವು ಒಂದ್ ವೇಳೆ ಕಾಲಮ್ ವೈಸ್ ಬರ್ದೆ ಅಂತಂದ್ರೆ ಏನಾಗುತ್ತೆ? ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್ ಇಲ್ಲಿ ನೀವು ನೋಡಬಹುದು. ದೆನ್ ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್, ಥರ್ಡ್ ರೋ ಬಿಕಮ್ಸ್ ಥರ್ಡ್ ಕಾಲಮ್. Okay, like this we will perform what? The transpose of the matrix. Then coming to the properties, A transpose whole transpose is equals to A. ಒಂದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಕತ್ತೀವಿ ಒಂದು ಮ್ಯಾಟ್ರಿಕ್ಸ್ ಜೊತೆ, ಟ್ರಾನ್ಸ್ಪೋಸ್ ತಗೊಳಿಕತ್ತೀವಿ ಹೋಲ್ ಟ್ರಾನ್ಸ್ಪೋಸ್, ಅಂಡ್ ದಟ್ ಈಸ್ ಈಕ್ವಲ್ಸ್ ಟು K ಮಲ್ಟಿಪ್ಲೈಡ್ ಬೈ A ಟ್ರಾನ್ಸ್ಪೋಸ್. A ಪ್ಲಸ್ ಇದ್ರ ಪ್ಲಸ್, ಮೈನಸ್ ಇದ್ರ ಮೈನಸ್, ನೀವು ಯಾವ್ದಾದ್ರು ತಗೊಬಹುದು. A ಪ್ಲಸ್ ಆರ್ ಮೈನಸ್ B ಹೋಲ್ ಟ್ರಾನ್ಸ್ಪೋಸ್ is equals to A ಟ್ರಾನ್ಸ್ಪೋಸ್ ಪ್ಲಸ್ ಆರ್ ಮೈನಸ್ B ಟ್ರಾನ್ಸ್ಪೋಸ್. ಪ್ಲಸ್ ಇದ್ರ ಪ್ಲಸ್ ಬರಿಬಹುದು, ಮೈನಸ್ ಇದ್ರ ಮೈನಸ್ ಬರೀತದೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್. ಎ ಬಿ ದ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಬರುತ್ತೆ. ನೀವೇನ್ ಮಾಡ್ಬಿಡ್ತೀರಿ? ಹರಿಬರಿ ಒಳಗ ಎ ಟ್ರಾನ್ಸ್ಪೋಸ್ ಇಂಟು ಬಿ ಟ್ರಾನ್ಸ್ಪೋಸ್ ಅಂತ ಬರೀತೀರಿ. ದಟ್ ಈಸ್ ರಾಂಗ್. ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗ ಆಗುತ್ತೆ? ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಸಿಮೆಟ್ರಿಕ್ಸ್. ಇಟ್ ಮಸ್ಟ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನು ಈಗ ಹೇಳ್ತಾ ಇದ್ದೀನಿ, ಇಟ್ ಮಸ್ಟ್ ಬಿ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಟ್ ಈಸ್ ಸೇಡ್ ಟು ಬಿ ಸಿಮೆಟ್ರಿಕ್ ಇಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ. ದೆನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಸ್ಕ್ಯೂ ಸಿಮೆಟ್ರಿಕ್ ಇಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ. ಓಕೆ, ಇಲ್ಲಿ ನೋಡ್ರಿ, ಇದೊಂದು ನೋಟ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಇಲ್ಲಿ ಏನಾಗಿರತ್ತಪ್ಪ ಅಂತಂದ್ರೆ ಆಲ್ ಡಯಾಗೋನಲ್ ಎಲಿಮೆಂಟ್ಸ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 0 ಆಗಿರುತ್ತೆ. ದೆನ್ ಕಮಿಂಗ್ ಟು ದ ನೋಟ್ ಪಾಯಿಂಟ್, ಇಲ್ಲಿ ಈ ಪರ್ಟಿಕ್ಯುಲರ್ ರೀಜನ್ ಮೇಲೆ ನಿಮಗೆ 3 ಮಾರ್ಕ್ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. 3 ಮಾರ್ಕ್ ಕ್ವಶನ್ಸ್ ಜನರೇಟ್ ಆಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಡ್ರಿ. ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್ ಯಾವಾಗ? ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ ಎಂಟ್ರೀಸ್. ಓಕೆ, ರಿಯಲ್ ಎಂಟ್ರೀಸ್ ಅಂತ ಕರಿತೀವಿ ನಾವು. ಸಿಮೆಟ್ರಿಕ್ ಯಾವಾಗ ಆಗುತ್ತೆ? ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್. ಎ ಮೈನಸ್ ಎ ಡ್ಯಾಶ್ ಏನಾಗುತ್ತೆ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ದೆನ್ ದ ಸಿಮೆಟ್ರಿಕ್ ಪಾರ್ಟ್ ಆಫ್ ಮ್ಯಾಟ್ರಿಕ್ಸ್ ಎ ಏನಾಗುತ್ತೆ? ಹಾಫ್ ಎ ಪ್ಲಸ್ ಎ ಡ್ಯಾಶ್ ಆಗುತ್ತೆ. ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್ ಆಫ್ ಎ ಏನಾಗುತ್ತೆ? ಹಾಫ್ ಎ ಮೈನಸ್ ಎ ಡ್ಯಾಶ್ ಆಗುತ್ತೆ. ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಅಂತಂದ್ರೆ ಒಂದು ಮ್ಯಾಟ್ರಿಕ್ಸ್ ಎ ಇದೆ ಅಂತ ಅನ್ಕೊಡ್ರಿ, ಅದನ್ನ ಹೆಂಗ್ ಬರಿಬಹುದು? ಹಾಫ್ ಸಿಮೆಟ್ರಿಕ್ ಅಂತ ಬರಿಬಹುದು, ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್, ಮತ್ತೆ ಹಾಫ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಬರಿಬಹುದು, ಎ ಮೈನಸ್ ಎ ಡ್ಯಾಶ್ ಈಸ್ ಸ್ಕ್ಯೂ ಸಿಮೆಟ್ರಿಕ್. ದೆನ್ ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್, ಇನ್ವರ್ಟಿಬಲ್ ಮ್ಯಾಟ್ರೈಸಸ್. ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ 1 ಮಾರ್ಕ್ 2 ಮಾರ್ಕ್ ಬರೋ ಚಾನ್ಸಸ್ ಇರುತ್ತೆ. ಎ ಅಂಡ್ ಬಿ ಮಸ್ಟ್ ಬಿ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ದಿ ಸೇಮ್ ಆರ್ಡರ್. ಓಕೆ, ಅಂಡ್ ಸೆಕೆಂಡ್ ಕಂಡೀಷನ್ ಏನಾಗಿರ್ಬೇಕು? ಎ ಬಿ ಮಸ್ಟ್ ಬಿ ಈಕ್ವಲ್ಸ್ ಟು ಬಿ ಎ ಮಸ್ಟ್ ಬಿ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಹಂಗ್ ಬಂದಾಗ ಓನ್ಲಿ ವಿ ಸೇ ದಟ್ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಹೌದಾ? ಇದಕ್ಕೆ ನಾವು ಎ ಇನ್ವರ್ಸ್ ಅಂತ ಕರಿತೀವಿ. ಬೈ ಯೂಸಿಂಗ್ ದಿಸ್ ಡೆಫಿನೇಷನ್ ದೇ ಮೇ ಫ್ರೇಮ್ ಎ ಕ್ವಶನ್ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಈ ರಿಸಲ್ಟ್ ಈ ಡೆಫಿನೇಷನ್ ಯೂಸ್ ಮಾಡ್ಕೊಂಡು ನಾವೇನ್ ಹೇಳ್ತೀವಿ? ಎ ಇಸ್ ದಿ ಇನ್ವರ್ಸ್ ಆಫ್ ಬಿ ವೆರಾಸ್ ಬಿ ಇಸ್ ದಿ ಇನ್ವರ್ಸ್ ಆಫ್ ಎ ಅಂತ ಹೇಳ್ತೀವಿ. ಸೇಮ್ ಮ್ಯಾನರ್ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಎಲ್ಸ್ ಎ ಇನ್ವರ್ಸ್ ಇಂಟು ಎ ಇಸ್ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಎ ಬಿ ದ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ನೆಕ್ಸ್ಟ್, ಇದನ್ನ ನಿಮಗೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ದಿಸ್ ಕ್ವಶನ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಫ್ ಇಟ್ ಎಕ್ಸಿಸ್ಟ್ಸ್ ಇಟ್ ಈಸ್ ಆಲ್ವೇಸ್ ಯೂನಿಕ್. ಅದು ಒಂದೇ ಒಂದು ಇರುತ್ತೆ, ಅದು ಬಹಳಷ್ಟು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದ ಚಾಪ್ಟರ್. In the next video, I'll be coming with the 5 minutes revision of determinants. Till then, stay tuned.